ಯಾರ್ಯಾರು ಏನೋ ಹೇಳ್ತಾರೆ, ಸುದೀಪ್ ಅವರು ಟಾನ್ ಕೊಟ್ಟರು, ಇವ್ರು ಯಾರು ಟಾನ್ ಕೊಡೋಲ್ಲ. ದರ್ಶನ್ ಅವರ ಫ್ರೆಂಡ್ಸ್ ಅವರು ಸುದೀಪ್ ದರ್ಶನ್ ಜಾಟ್ ಟಾನ್ ಕೊಡ್ತಾರೆ. ಹೌದು. ಅದಕ್ಕೆ ಯಾಕೆ ಈ ಥರ ತಂದಾಕ್ತಾರೆ ನೋಡಿ, ಅವ್ರ ನಡುವೆ ಇವ್ರ ನಡುವೆ ಎಲ್ಲ ಹೊಟ್ಟೆಪಾಡು ತಂದಾಕೋರಿಗೆ ಏನು ಹೇಳ್ತೀರಾ? ಯಾಕೆ ತುಂಬಬೇಕಲ್ಲ, ಹೊಟ್ಟೆ ತುಂಬಬೇಕಲ್ಲ, ಅದಕ್ಕೆ ತಂದಾಡ್ತಾರೆ. ದರ್ಶನ್ ಫ್ಯಾನ್ಸ್ ಸುದೀಪ್ ಫ್ಯಾನ್ಸ್ ತಂದಾಟ್ಬಿಟ್ಟು ವೀವ್ಸ್ ಲೈಟ್ಸ್ ಮಾಡ್ಕೊಂಡು ಅವ್ರು ಹೊಟ್ಟೆ ತುಂಬಿಸ್ಕೋತಾರೆ. ನೋಡಿ ನೀವು ಖುಷಿ ಆಯ್ತು ಇವಾಗ ನೋಡಿ, ಸುದೀಪ್ ಫ್ಯಾನ್ಸ್ ಅಂದ್ರೂ ದರ್ಶನ್ ಅವ್ರ ಸಿನಿಮಾ ನೋಡಕ್ ಬಂದಿರಿ, ನೆಕ್ಸ್ಟ್ ಅವ್ರದ್ದು ಇವ್ರು ನೋಡಕ್ ಹೋಗ್ತಾರೆ, ಬಟ್ ಮಧ್ಯದಲ್ಲೆಲ್ಲ ತಂದಾಕೋದು ಈ ಥರ ಅವ್ರಿಬ್ರು ಫ್ಯಾನ್ಸ್ ಇರಲ್ಲ, ಸೆಂಟ್ರ್ ಪರ್ಸನ್ಸ್ ಇರ್ತಾರೆ. ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಅವ್ರವ್ರ ಬೇಳೆಕಾಳು ಬೇಯಿಸ್ಕೊಳ್ಳೋಕೆ. ಹೌದೌದು. ಅಂಥವ್ರಿಗೆ ಏನು ಹೇಳ್ತೀರಾ ಅಂತ ನೀವೊಂದು ನೋ ಪ್ರಮೈಂಡ್ ಸಿಂಪ್ಲಿ ವೇಸ್ಟ್. ಅವ್ರ ಬಗ್ಗೆ ಮಾತಾಡೋದು ವೇಸ್ಟ್. ಹೊಟ್ಟೆಪಾಡೋರು, ಬೇರೆ ಕೆಲಸ ಇರಲ್ಲ, ಅವ್ರ ಕಾಸು ಇರಲ್ಲ. ಸುದೀಪ್ ದರ್ಶನ ಬಗ್ಗೆ ಮಾತಾಡಿ ಕಾಸು ದುಡ್ಕೊಂಡು ಊಟ ಮಾಡ್ಕೊಳ್ತಾರೆ ಅವರು, ಅಷ್ಟೇ. ನಿಮ್ಗೆ ಅನ್ಸುತ್ತಾ ಇವರಿಬ್ರು ಒಂದು ಜೊತೆಯಾಗಿ ಒಂದು ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ? ಮಾಡಬೇಕು, ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಒಂದು ಎಲ್ಲ ಅಭಿಮಾನಿಗಳಿಗೆ ಆಸೆ ಇದೆ, ಒಂದು ಎಲ್ಲ ಅಭಿಮಾನಿಗಳು ಆಸೆ ಇದೆ. ದಿಗ್ಗಜರು 2 ಬರ್ತಾ ಇತ್ತು ಹಾಗೆ ಹೀಗೆಲ್ಲ ಅಂತ ಒಂದು ಯಾವುದೋ ಅವರಿಬ್ರು ಇದೆ ಫಿಲಮ್ ಅದೇ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ನೋಡ್ತೀರಾ, ಇವರು ಭೇದ ಭಾವ ಇಲ್ಲ ನಿಮಗೆ? ದರ್ಶನ್ ಅವರು ಕಷ್ಟಪಟ್ಟು ಬಂದಿರೋರು, ಲೈಟ್ ಮ್ಯಾನ್ ಆಗಿದ್ದು ಒಂದೊಂದು ಹೆಜ್ಜೆ ಇಟ್ಟು ಇವಾಗ ಬಂದು ನೋಡಿ ಎಷ್ಟು ಜನ ಫ್ಯಾನ್ಸ್. ಆ ಥರ ನಮ್ಮ ಬಾಸು ಕಷ್ಟಪಟ್ಟೆ ಬಂದಿರೋರು.